ಈಗ ಯಾವುದೋ ಒಂದು ಹಾದಿ ಬೀದಿಲಿ ಹೋಗೋರು ಒಂದು 10 ಜನ ಹೇಳಿದ ತಕ್ಷಣ ಧರ್ಮಸ್ಥಳದ ಏನು ಪರಿಶುದ್ಧತೆ ಹಾಳಾಗೋದಿಲ್ಲ, ನಮ್ಮ ಕಾವಂದ್ರನ ಮೇಲಿನ ಪ್ರೀತಿ ಕಡಿಮೆ ಆಗೋದಿಲ್ಲ. ಈಗ ಬೇಕಾದರೆ ನೋಡಿ, ಆ ಕಡೆ ಯಾರು ಅಪೋಸ್ ಮಾಡ್ತಿದ್ದಾರೆ ಕ್ಷೇತ್ರದ ಬಗ್ಗೆ, ಅಲ್ಲಿವರು ಒಬ್ಬೊಬ್ಬರ ಚರಿತ್ರೆ ಕೂಡ, ಅವರ ಬ್ಯಾಕ್ಗ್ರೌಂಡ್ ಕೂಡ ಅದೇ ಥರ ಇದೆ. ಕೆಟ್ಟ ರೀತಿಯಲ್ಲೇ ಬೆಳೆದವರು ಕೆಟ್ಟದ್ದನ್ನೇ ಮಾತಾಡ್ತಾರೆ. ಸೊ ಯಾರು ಏನು ಮಾತಾಡಿದ್ರು ನಮ್ಮ ಕ್ಷೇತ್ರದ ಪರಿಶುದ್ಧತೆ ಏನಿದೆ ಅದು ಯಾವತ್ತೂ ಹಾಳಾಗಕ್ಕೆ ಸಾಧ್ಯ ಇಲ್ಲ. ಅದನ್ನ ಹಾಳಾಗಲಿಕ್ಕೆ ನಮ್ಮ ಜೀವ ಇರೋ ತನಕ ನಾವು ಬಿಡೋದಿಲ್ಲ. ಅಪೋಸ್ ಮಾಡೋರಲ್ಲಿ 100 ಜನರಲ್ಲಿ 90 ಜನ ಅವರ ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಬಿಟ್ಟರೆ ಯಾರು ಸತ್ಯದ ಪರ ಮಾತಾಡ್ತಿದ್ದಾರೆ, ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಯಾರು ಮಾತಾಡ್ತಿಲ್ಲ. ಕಾಣದ ಕೈಗಳು ತುಂಬ ಇರ್ತವೆ. ಕಾಣದ ಕೈಗಳಿಲ್ಲದೆ ಇಂತಹ ದೊಡ್ಡ ಷಡ್ಯಂತ್ರಕ್ಕೆ ಯಾರು ಕೈ ಹಾಕ್ಲಿಕ್ಕೆ ಅಷ್ಟು ಧೈರ್ಯ ಕೂಡ ಇಲ್ಲ. ಸುಳ್ಳು ರಾರಾಜಿಸ್ತದೆ ಅಷ್ಟೇ. ಸತ್ಯ ಯಾವತ್ತಿದ್ರೂ ಸತ್ಯವಾಗಿರ್ತದೆ, ಕೊನೆಗೆ ಗೆಲ್ಲುವುದು ಸತ್ಯನೇ. ಸರ್ ನಮಸ್ಕಾರ. ನಮಸ್ಕಾರ, ಪದ್ಮಪ್ರಭಾ ಅಂತ. ಸರ್, ಇವಾಗ ಏನು ಧರ್ಮಸ್ಥಳದ ಮೇಲೆ ಆರೋಪ ಬರ್ತಾ ಇದೆ, ಇದು ಆರೋಪ ಸುಳ್ಳು ಅಂತೇಳಿ ಊರವರೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಹೋರಾಟ ಪ್ರತಿರೋಧ ತೋರಿಸ್ತಾ ಇದ್ದೀರಿ, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದು ಈಗ ಮೊದಲಿಂದನೂ ಇತಿಹಾಸದಿಂದನೂ ನಡ್ಕೊಬಂದಂಥದ್ದು. ಜನ ಹೇಗೆ ಅಂತ ಅಂದರೆ, ಸತ್ಯ ನಂಬೋಕ್ಕಿಂತ ಮುಂಚೆ ಸುಳ್ಳನ್ನು ನಂಬುತ್ತಾರೆ, ಅದನ್ನ ಪರಾಮರ್ಶಿಸಿ ನೋಡಲ್ಲ. ಈಗ ಯಾರೋ ಒಬ್ಬ ಹಾದಿ ಬೀದಿಲಿ ಹೋಗೋನು ಏನೋ ಒಂದು ಹೇಳ್ದ ಅಂತ ಅಂದರೆ ಅದನ್ನೇ ಜನ ನಂಬೋದು ಬಿಟ್ಟರೆ ಅದನ್ನು ಪರಿಶೋಧನೆ ಮಾಡೋದಿಲ್ಲ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತದೆ ಅದನ್ನೇ ಜನ ನಂಬೋದಕ್ಕಿಂತ ಕೋರ್ಟ್ ಏನು ಹೇಳುತ್ತೆ, ನ್ಯಾಯ ಏನು ಹೇಳುತ್ತೆ, ಅಥವಾ ಆಮೇಲೆ ಏನಾಗಿದೆ, ಜನಗಳಿಗೆ ಭಯ ಅನ್ನೋದು ಹೋಗ್ಬಿಟ್ಟಿದೆ. ಈಗ ಆಯಿತಾ, ದೇವರ ಮೇಲಿನ ಭಯ ಆಗಿರ್ಬೋದು, ಗುರು ಹಿರಿಯರ ಮೇಲಿನ ಭಯ ಆಗಿರ್ಬೋದು, ಅದು ಹೋಗಿಬಿಟ್ಟು ಆ ಕಲ್ಚರ್ ಬೆಳೀತಾ ಇರೋದ್ರಿಂದ ಸುಳ್ಳು ರಾರಾಜಿಸ್ತದೆ ಅಷ್ಟೇ. ಸತ್ಯ ಯಾವತ್ತಿದ್ರೂ ಸತ್ಯವಾಗಿರ್ತದೆ, ಕೊನೆಗೆ ಗೆಲ್ಲುವುದು ಸತ್ಯನೇ. ಸುಳ್ಳು ಯಾವತ್ತೂ ಗೆಲ್ಲೋದಿಲ್ಲ. ಈಗ ಯಾವುದೋ ಒಂದು ಹಾದಿ ಬೀದಿಲಿ ಹೋಗೋರು ಒಂದು 10 ಜನ ಹೇಳಿದ ತಕ್ಷಣ ಧರ್ಮಸ್ಥಳದ ಏನು ಪರಿಶುದ್ಧತೆ ಹಾಳಾಗೋದಿಲ್ಲ, ನಮ್ಮ ಕಾವಂದ್ರನ ಮೇಲಿನ ಪ್ರೀತಿ ಕಡಿಮೆ ಆಗೋದಿಲ್ಲ. ನಾವು ಈ ಒಂದು ಗ್ರಾಮದವರು ಅಂತಲ್ಲ, ಎಲ್ಲ ಊರಿನ ಜನತೆ, ಎಲ್ಲ ಕರ್ನಾಟಕ ಆಗಿರ್ಬೋದು, ಇಡೀ ದೇಶದ ಜನತೆ ಧರ್ಮಸ್ಥಳದ ಬಗ್ಗೆ ಏನು ಅಂತ ಗೊತ್ತು. ಸಜ್ಜನರು ಏನು ಮಾಡ್ತಿದ್ದಾರೆ ಅಂದರೆ, ಸಜ್ಜನರು ಮಾತಾಡ್ತಾ ಇಲ್ಲ. ಈ ಏನು ಹಾದಿ ಬೀದಿಲಿ ಹೋಗೋರು ಅಥವಾ ಇಂಥ, ಈಗ ಬೇಕಾದರೆ ನೋಡಿ, ಆ ಕಡೆ ಯಾರು ಅಪೋಸ್ ಮಾಡ್ತಿದ್ದಾರೆ ಕ್ಷೇತ್ರದ ಬಗ್ಗೆ, ಅಲ್ಲಿವರು ಒಬ್ಬೊಬ್ಬರ ಚರಿತ್ರೆ ಕೂಡ, ಅವರ ಬ್ಯಾಕ್ಗ್ರೌಂಡ್ ಕೂಡ ಅದೇ ಥರ ಇದೆ. ಕೆಟ್ಟ ರೀತಿಯಲ್ಲೇ ಬೆಳೆದವರು ಕೆಟ್ಟದ್ದನ್ನೇ ಮಾತಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಬೆಳೆದವರು ಒಳ್ಳೆಯದನ್ನೇ ಮಾತಾಡ್ತಾರೆ. ಸೊ ಯಾರು ಏನು ಮಾತಾಡಿದ್ರು ನಮ್ಮ ಕ್ಷೇತ್ರದ ಪರಿಶುದ್ಧತೆ ಏನಿದೆ ಅದು ಯಾವತ್ತೂ ಹಾಳಾಗಕ್ಕೆ ಸಾಧ್ಯ ಇಲ್ಲ. ಅದನ್ನ ಹಾಳಾಗಲಿಕ್ಕೆ ನಮ್ಮ ಜೀವ ಇರೋ ತನಕ ನಾವು ಬಿಡೋದಿಲ್ಲ. ಕ್ಷೇತ್ರದ ಆಗಿರ್ಬೋದು ಅಥವಾ ಕಾವಂದರ ಕುಟುಂಬದವರ ವಿರುದ್ಧ ಯಾರು ಮಾತಾಡ್ತಾರೆ, ಅವರು ಯಾವ ಥರ ಹೋರಾಟ ಮಾಡ್ತಾರೆ ಅದಕ್ಕೆ ಪ್ರತಿರೋಧ ಮಾಡಲಿಕ್ಕೆ ನಾವು ಕೊನೆ ಕ್ಷಣದವರೆಗೂ ರೆಡಿ ಇದ್ದೇವೆ. ಜೀವ ಕೊಟ್ಟಾದರೂ ನಮ್ಮ ಕ್ಷೇತ್ರ ಮತ್ತು ನಮ್ಮ ಈ ಪರಿಶುದ್ಧತೆಯನ್ನು ನಾವು ಉಳಿಸ್ಕೊಂಡು ಹೋಗ್ತೇವೆ ಅಂತ ಈ ಮೂಲಕ ನಾನು ತಿಳಿಸಬಡ್ತೇನೆ. ಸರ್, ತಾವು ಹೇಳಿದರೆ ಸಜ್ಜನರು ನಾವು ಸುಮ್ಮನೆ ಇರ್ತೀವಿ, ಸುಮ್ಮನೆ ಇದ್ದೀವಿ ಅಂತ ಹೇಳಿದರೆ, ಈ ರೀತಿ ಸುಮ್ಮನೆ ಇರ್ತಾ ಹೋದರೆ ಕ್ಷೇತ್ರದ ಇರಲಿ ಅಥವಾ ನಮ್ಮ ಯಾವುದೇ ಧರ್ಮಸ್ಥಳ ಅಂತಲ್ಲ, ಯಾವುದೇ ಧಾರ್ಮಿಕ ಕ್ಷೇತ್ರನೂ ಇದೇ ರೀತಿ ಒಂದು ವಿರೋಧ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಹೊರಗಡೆ ನಿಂತು ಷಡ್ಯಂತ್ರ ನಡೀತಾನೆ ಇದೆ. ಇದರ ಬಗ್ಗೆ ತಾವೇನು ಹೇಳ್ತೀವಿ? ಈಗ ಅದೇ ನೀವು ಹೇಳಿದ್ರು, ಸಜ್ಜನರು ಸುಮ್ಮನೆ ಇದ್ದರೆ ಹಿಂಗೆ ಆಗ್ತಾ ಎಲ್ಲ ಹಾಳಾಗ್ತಾ ಹೋಗುತ್ತೆ ಅಂತ. ಸೊ ಈಗ ನೋಡಿ, ಮೊದಲು ಈಗ 14-15 ವರ್ಷ ಆಗ್ತಾ ಬಂತು ಈ ಕೇಸು. ಸ್ಟಾರ್ಟಿಂಗಲ್ಲಿ ಆದಾಗ ಒಂದು 10 ಜನ ಮಾತಾಡ್ತಿದ್ರು ಸಜ್ಜನರು, 100 ಜನ ಮಾತಾಡ್ತಿದ್ರು, 1000 ಜನ ಮಾತಾಡ್ತಾರೆ. ಈಗ ಲಕ್ಷಾಂತರ ಜನ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡು, ಮೊದಲು ಇದು ಪ್ರಾರಂಭ ಆದಾಗ ಖಾಲಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಮಾತ್ರ ಇದು ಮೀಸಲಾಗಿತ್ತು. ಈಗ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ. ನೀವು ನೋಡ್ತಿರ್ಬೋದು, ಈಗ ರೀಸೆಂಟಾಗಿ ಹೊಸಕೋಟೆಯಲ್ಲಿ ಸಭೆ ನಡೀತು. ಪ್ರತಿಯೊಂದು ಊರಲ್ಲೂ ಸಭೆ ನಡೀತಾ ಇದೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬೇರೆಯವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಅಪೋಸ್ ಮಾಡೋರಲ್ಲಿ 100 ಜನರಲ್ಲಿ 90 ಜನ ಅವರ ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಬಿಟ್ಟರೆ ಯಾರು ಸತ್ಯದ ಪರ ಮಾತಾಡ್ತಿದ್ದಾರೆ, ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಯಾರು ಮಾತಾಡ್ತಿಲ್ಲ. ಅವರ ಮುಖವನ್ನು ತೋರಿಸಿ ಮಾತಾಡ್ತಾರೆ, ಅದು ಸತ್ಯ ಮಾತಾಡೋದು. ಸುಳ್ಳು ಮಾತಾಡೋದು ಯಾವುದೋ ಒಂದು ಫೇಕ್ ಫೋಟೋ ಹಾಕೊಂಡು, ನಾಯಿ ಫೋಟೋ ಹಾಕೊಂಡು, ನರಿ ಫೋಟೋ ಹಾಕೊಂಡು ಮಾತಾಡ್ತಾರೆ ಬಿಟ್ಟರೆ ಸತ್ಯವಾದ ಪರವಾಗಿರೋರು ಅವರ ಪ್ರೊಫೈಲಲ್ಲೇ ಮಾತಾಡ್ತಾರೆ. ಈಗ ನಾನು ಮಾತಾಡೋದಾದರೂ, ಇನ್ನೊಬ್ಬ ಸತ್ಯದ ಪರ ಮಾತಾಡೋದಾದರೂ ಅವನ ಪ್ರೊಫೈಲ್ ಏನಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಮುಖಾಂತರನೇ ಮಾತಾಡ್ತಾರೆ ಬಿಟ್ಟರೆ ಯಾವುದೋ ಕುತಂತ್ರ ರೂಪಿಯಲ್ಲಿ ಯಾರು ಮಾತಾಡ್ತಾ ಇಲ್ಲ. ಸರ್, ಇವಾಗ ಹೊರಗಡೆ ಆರೋಪ ಮಾಡೋರ ಹಿಂದೆ ಒಂದು ಕಾಣದ ಕೈ ಇರ್ಬೋದಾ? ಷಡ್ಯಂತ್ರ ಮಾಡ್ತಾ ಇರೋ ಕಾಣದ ಕೈಗಳು ತುಂಬ ಇರ್ತವೆ. ಕಾಣದ ಕೈಗಳಿಲ್ಲದೆ ಇಂತಹ ದೊಡ್ಡ ಷಡ್ಯಂತ್ರಕ್ಕೆ ಯಾರು ಕೈ ಹಾಕ್ಲಿಕ್ಕೆ ಅಷ್ಟು ಧೈರ್ಯ ಕೂಡ ಇಲ್ಲ. ಆ ಕಾಣದ ಕೈಗಳೇನಿರ್ತವೆ ಒಂದೊಂದೇ ಹೊರಗೆ ಬರ್ತವೆ. ಯಾವತ್ತಿದ್ರೂ ಸತ್ಯ ಒಂದಿನ ಎಲ್ಲರ ಜನರಿಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ. ಕೆಲವು ಸ್ವಲ್ಪ ಏನು ಸಮಯ ಬೇಕಾಗ್ಬೋದು, ಬಟ್ ಒಂದಲ್ಲ ಒಂದಿನ ಆ ಕಾಣದ ಕೈಗಳೇ ಹೊರಗೆ ಬರ್ತವೆ. ನಾವೇನು ನಂಬಿದ್ದೀವಿ, ನಮ್ಮ ಕ್ಷೇತ್ರವನ್ನು ಏನು ನಂಬಿದ್ದೀವಿ, ನಾವು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯನ್ನು ಏನು ನಾವು ಚಿಕ್ಕಂದಿನಿಂದಲೂ ನಂಬಿದ್ದೀವಿ, ನಮ್ಮ ಮುತ್ತಾತನ ಏನು ನಂಬಿದ್ದಾರೆ, ಆ ಸತ್ಯ ಈಗಲೂ ಕೂಡ ಇದೆ. ದೇವರನ್ನ ಪರೀಕ್ಷೆ ಮಾಡಲಿಕ್ಕೆ ಯಾರು ಹೋಗ್ತಾರಲ್ಲ, ಅದು ಯಾವತ್ತೂ ಅವರ ಕುಟುಂಬ ಆಗಲಿ ಅವರಾಗಲಿ ಉದ್ಧಾರ ಆಗಿದ್ದು ನಮ್ಮ ಭಾರತ ಇತಿಹಾಸದಲ್ಲಿ ಇಲ್ಲ. ಸೊ ಯಾರು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾರೆ, ಸೊ ನಾವು ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ದೇವರು ಇದ್ದಾನೆ ಅಂತ ಒಂದು ಸಲ ತೋರಿಸಿದ್ರೆ ಇದು ಯಾವುದೂ ಇಲ್ಲ, ಎಲ್ಲ ಮುಕ್ತಾಯ ಆಗುತ್ತೆ. ಆ ಸಮಯ ಬಂದೇ ಬರುತ್ತೆ, ಆ ಸಮಯಕ್ಕೂ ಕಾಯ್ತೀವಿ. ಹಾಗಂತ ನಾವು ಸುಮ್ಮನೆ ಕೋರೋದಿಲ್ಲ. ದೇವರಿದ್ದಾನೆ ಅಂತ ಒಂದು ಗಾದೆ ಇದೆ,
ದೇವರಿದ್ದಾನೆ ಅಂತ ನಾನೀಗ ಎಲ್ಲಿಗೋ ಹೋಗಬೇಕು. ಸೊ ದೇವರಿದ್ದಾನೆ ಅಂತಂದರೆ ನಾನು ಹೋಗೋದಿಲ್ಲ, ನಾನು ಅಲ್ಲಿಗೆ ಹೋಗಬೇಕು. ಸೊ ಯಾವುದಾದ್ರು ಒಂದು ಕಾರ್ಯ ಆಗಬೇಕಾದ್ರೆ ನಾನು ಇರ್ತೇನೆ, ಅದಕ್ಕೆ ದೇವರು ನಮ್ಮ ಬೆನ್ನೆಯಿಂದ ಇರ್ತಾನೆ. ಆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ, ಮುಂದೆಯೂ ಮಾಡ್ತೇವೆ. ಯಾವಾಗ ನಮ್ಮ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗುತ್ತೋ ಯಾವಾಗಲೂ ನಾವು ಧ್ವನಿ ಎತ್ತೇವೆ. ನಾವು ಯಾವಾಗಲೂ ಕ್ಷೇತ್ರದ ಪರವಾಗಿ 100ಕ್ಕೆ 100 ಇರುತ್ತೇವೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.